ನೀವು ನೋಡ್ತಾ ಇರುವಂತಹ ಈ ಸುಂದರವಾದ ಕೊಳ ಸುಮಾರು 40 ವರ್ಷಗಳ ಹಿಂದೆ ಇರಲೇ ಇಲ್ಲ. ಹೌದು, ಈ ಒಂದು ಕೊಳ ಸಂಪೂರ್ಣವಾಗಿ ಮಣ್ಣಿನ ಅಡಿಯಲ್ಲಿ ಹೂತು ಹೋಗಿತ್ತು. ಇದು ಹೇಗೆ ಪತ್ತೆಯಾಯಿತು, ಇದರ ವಿಶೇಷತೆಯನ್ನು ಬನ್ನಿ ನೋಡೋಣ. ಭಾರತ ಸರ್ಕಾರದ ಪುರಾತತ್ವ ಸರ್ವೇಕ್ಷಣಾ ಮತ್ತು ಕರ್ನಾಟಕ ಸರ್ಕಾರದ ಪ್ರಾಚ್ಯ ವಸ್ತು ಮತ್ತು ಸಂಗ್ರಹಾಲಯಗಳ ಇಲಾಖೆಗಳು 16 ವರ್ಷಗಳಿಂದ ಹಂಪಿಯಲ್ಲಿ ಉತ್ಖನನಗಳನ್ನು ಮಾಡ್ತಾ ಇದ್ದು, ಇದುವರೆಗೂ ತಿಳಿಯದೇ ಇದ್ದ ಅನೇಕ ಹೊಸ ಕಟ್ಟಡಗಳು ಮತ್ತು ಅವಶೇಷಗಳನ್ನು ಬೆಳಕಿಗೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಮೆಟ್ಟಿಲುಗಳ ಕೊಳ ಪತ್ತೆಯಾಗಿದ್ದು 1984 ಮತ್ತು 85 ಉತ್ಖನನದಲ್ಲಿ. ಭೂಮಿಯ ಕೆಳಗೆ ಪತ್ತೆಯಾದಂತಹ ಹಂಪಿಯ ಅತ್ಯಂತ ಸುಂದರವಾದ ಕೊಳ ಇದು ಸುಮಾರು 15ನೇ ಶತಮಾನದ ವಿಜಯನಗರ ಸಾಮ್ರಾಜ್ಯದ ಕಾಲದ ರಚನೆ. ರಾಯಲ್ ಎನ್ಕ್ಲೋಸರ್ ಅಂದ್ರೆ ರಾಜ ಮನೆತದ ಆವರಣದ ಮಧ್ಯೆ ಇರೋದ್ರಿಂದ ರಾಜರು ಇಲ್ಲಿ ಧಾರ್ಮಿಕ ಕಾರ್ಯಗಳನ್ನು ಮತ್ತು ತೆಪ್ಪೋತ್ಸವಗಳನ್ನು ಮಾಡ್ತಿದ್ರು ಅಂತ ಇತಿಹಾಸ ಹೇಳುತ್ತೆ. ಇದರ ಡಿಸೈನ್ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತಂದ್ರೆ, ಈ ಕೊಳವು ಚೌಕಾಕಾರದಲ್ಲಿದೆ. ಒಟ್ಟು 5 ಹಂತಗಳನ್ನ ಹೊಂದಿದೆ. ಮೇಲಿನಿಂದ ಕೆಳಕ್ಕೆ ಹೋದಂತೆ ಹಂತಗಳ ಗಾತ್ರ ಕಡಿಮೆ ಆಗುತ್ತಾ ಹೋಗುತ್ತೆ. ಅಂದ್ರೆ 20.7 ಮೀಟರ್ನಿಂದ ಹಿಡಿದು 6.9 ಮೀಟರ್ ವರೆಗೆ. ಪ್ರತಿ ಹಂತದಲ್ಲಿ ಪಿರಮಿಡ್ ಆಕಾರದ ಮೆಟ್ಟಿಲುಗಳಿದ್ದು, ಇಡೀ ಕೊಳದಲ್ಲಿ ಒಟ್ಟು 100 ಮೆಟ್ಟಿಲುಗಳಿವೆ. ಇದರ ಒಟ್ಟು ಆಳ ಸುಮಾರು 6.65 ಮೀಟರ್ಗಳು. ಈ ಪಿರಮಿಡ್ ಆಕಾರದ ಮೆಟ್ಟಿಲುಗಳನ್ನ ಈ ಕೊಳಕ್ಕೆ ಒಂದು ವಿಶಿಷ್ಟವಾದ ಸೌಂದರ್ಯವನ್ನ ಕೊಡುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ನೀರು ತರಲು ಕಲ್ಲಿನ ಕಾಲುವೆಗಳ ವ್ಯವಸ್ಥೆ ಇತ್ತು ಮತ್ತು ನೀರನ್ನ ಶುದ್ಧೀಕರಿಸಲು ಕೆಳಭಾಗದಲ್ಲಿ ಮರಳನ್ನ ಬಳಸ್ತಾ ಇದ್ರು. ಇದನ್ನ ನೋಡಿದ್ರೆ ಆ ಕಾಲದ ಇಂಜಿನಿಯರಿಂಗ್ ಎಷ್ಟೊಂದು ಮುಂದುವರೆದಿತ್ತು ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಈ ಕೊಳದ ಅಸಲಿ ಸಿಗರೇಟ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಪ್ರತಿಯೊಂದು ಕಲ್ಲಿನ ಮೇಲೆ ಕನ್ನಡ ಅಕ್ಷರಗಳನ್ನ ಕೆತ್ತಿದ್ದಾರೆ. ಅಂದ್ರೆ ಹೂ ಅಂದ್ರೆ ಉತ್ತರ, ತ ಅಂದ್ರೆ ದಕ್ಷಿಣ, ಹೀಗೆ ಟದಿಂದ ಹಿಡಿದು ಜ್ಞವರೆಗೆ ಅಕ್ಷರಗಳನ್ನ ಇದ್ರ ಮೇಲೆ ಕೆತ್ತನೆ ಮಾಡಿದ್ದಾರೆ. ಅಂದ್ರೆ ಈ ಕಲ್ಲುಗಳನ್ನ ಬೇರೆ ಎಲ್ಲೋ ಕೆತ್ತಿ ಇಲ್ಲಿಗೆ ತಂದು ಪಜಲ್ ತರ ಜೋಡಿಸಿದ್ದಾರೆ. ಇವತ್ತಿನ ಕಾಲದ ರೆಡಿ ಟು ಅಸೆಂಬಲ್ ಅಂತೇನು ಕರಿತೀವಿ, ಆ ತಂತ್ರಜ್ಞಾನವನ್ನ ನಮ್ಮ ಕನ್ನಡಿಗರು ಅಂದೇ ಬಳಸಿದ್ರು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಗಮನಿಸಿ ನೋಡಿ, ಹಂಪಿಯ ಹೆಚ್ಚಿನ ದೇವಸ್ಥಾನಗಳನ್ನ ಕೆಂಪು ಮತ್ತು ಬೂದು ಬಣ್ಣದ ಗ್ರಾನೈಟ್ ನಿಂದ ಆಗಿದ್ರೆ, ಈ ಕೊಳಕ್ಕೆ ಮಾತ್ರ ಕಪ್ಪು ಹಸಿರು ಮಿಶ್ರಿತ ಗ್ರಾನೈಟ್ ಅನ್ನು ಬಳಸಲಾಗಿದೆ. ಅಂದ್ರೆ ನೀರಿನಲ್ಲಿ ಇದರಿಂದಾಗಿ ಕಲ್ಲುಗಳು ಹೆಚ್ಚು ಹೊಳೆಯುತ್ತವೆ ಮತ್ತು ಹೆಚ್ಚು ಕಾಲ ಬಾಳಿಕೆ ಬರುತ್ತೆ ಅಂತ ಅನ್ಸುತ್ತೆ. ಹಂಪಿಗೆ ಬಂದ್ರೆ ಈ ಸ್ಥಳವನ್ನ ನೀವು ಮಿಸ್ ಮಾಡಲೇಬಾರದು. ಇತಿಹಾಸ ಮತ್ತು ತಂತ್ರಜ್ಞಾನದ ಈ ಅದ್ಭುತ ಸಂಗಮ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಹಂಪಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ನಮಸ್ಕಾರ.